ಅಂತೂ ನನ್ನ ಹಳೆಯ ಒಂದು ಕ್ಷಣ ಎಲ್ಲಾರ ಗುಂಡಿಗೆನೂ ಅಲ್ಲಾಡಿಸ್ಬಿಟ್ಟು ಒಂದು ಕ್ಷಣ ಉಸಿರು ಕಟ್ಟಿಸಿ ಆಮೇಲೆ ಸಂತೋಷ ಕೊಟ್ಟ ಅಲ್ವೇನಾ? ಕೆಲವು ಸಂದರ್ಭಗಳೇ ಹಾಗೆ ಅಲ್ವಾ ಯಜಮಾನ್ರೆ? ಕಹಿ ತಿಂದಾಗ್ಲೇ ಸಿಹಿ ರುಚಿ ದುಪ್ಪಟ್ಟಾಗೋದು, ಕಷ್ಟ ಇದ್ದಾಗಲೇ ಸುಖದ ಬೆಲೆ ಗೊತ್ತಾಗೋದು, ಸಮಸ್ಯೆಗಳು ಬಂದಾಗಲೇ ಆ ಸಮಸ್ಯೆಗಳನ್ನ ಮೀರಿ ಪರಿಹಾರ ಪಡ್ಕೊಳ್ಳೋದು. ಇವತ್ತು ನೀವೆಲ್ಲ ಆತಂಕವಾಗಿದ್ರಿ, ಆದರೆ ಈಗ ಆನಂದವಾಗಿದ್ದೀರಲ್ವಾ? ದೇವ್ರ ಕೃಪೆ ಇರೋವರೆಗೂ ಯಾರಿಂದ ಯಾವುದನ್ನು ತಪ್ಪಿಸೋದಕ್ಕಾಗಲ್ಲ. ನಮ್ಗೆಲ್ರಿಗೂ ಸಂತೋಷ ಆಗಿದೆ ಕಣ. ನಿಮ್ಮ ಮದುವೆ ತುಂಬ ಚೆನ್ನಾಗಾಯ್ತು. ದೇವರು ನಿಮ್ಮನ್ನು 100 ಕಾಲ ಚೆನ್ನಾಗಿಟ್ಟಿಲ್ಲಪ್ಪ. ಯಾವಾಗಲೂ ನಗ್ನಗ್ತಾ ಸುಖವಾಗಿರಿ. ನೋಡು ಸುಬ್ಬು, ಈ ಹಿಂದೆ ಶ್ರಾವಣಿ ನಿಮ್ಮನೆಗೆ ಬಂದಿದ್ಲಲ್ಲ, ಅದು ಮುಖ್ಯ ಅಲ್ಲ. ಇವತ್ತಿಂದ ನಿಮ್ಮನೆಗೆ ಬರ್ತಿದ್ದಾಳಲ್ಲ, ಅದು ಮುಖ್ಯ. ನಿನ್ನ ಹೆಂಡತಿಯಾಗಿ, ಆ ಮನೆ ಸೊಸೆಯಾಗಿ ನಮ್ಮೆಲ್ಲರ ಒಪ್ಪಿಗೆ ತಗೊಂಡು ನಮ್ಮ ಸಮ್ಮುಖದಲ್ಲಿ ದೇವ್ರ ಸನ್ನಿಧಿಲಿ ನಿನ್ನ ಬದುಕಿಗೆ ಹೆಜ್ಜೆ ಇಡ್ತಾ ಇದ್ದಾಳೆ. ಅವಳೇನೇ ತಪ್ಪು ಮಾಡಿದ್ರು ಅವಳನ್ನ ಕ್ಷಮಿಸ್ಬಿಡಪ್ಪ. ಚೆನ್ನಾಗಿ ನೋಡ್ಕೊ ಅವಳನ್ನ. ಅಯ್ಯೋ, ನಾವು ನಿಮ್ಮ ತಪ್ಪು ಮಾಡದ? ಅವ್ರ ಮನೆ ದೇವತೆ, ನಮ್ಮ ಮನೆ ದೇವತೆ ಅಮ್ಮೋರೆ. ಹೌದು, ಇವತ್ತು ಮತ್ತೆ ಶ್ರಾವಣಿ ಅಮ್ಮನ ನಮ್ಮ ಮನೆ ತುಂಬಿಸ್ಕೋತಾ ಇದೀವಿ. ಇನ್ಮೇಲೆ ನಮ್ಮ ಮನೇಲಿ ಪ್ರತಿದಿನ ಹಬ್ಬನೇ. ಯಾಕೇಳಿ, ಮಂಗಳ ಗೌರಿ ನಮ್ಮ ಮನೆಗೆ ಬರ್ತಿದಾರಲ್ಲ, ಅದಕ್ಕೆ. ನಮ್ಗಿನ್ನೇನ್ ಬೇಕು? ನಿಜವಾಗ್ಲು ನಾವು ಅದೃಷ್ಟವಂತರು. ಇಲ್ಲ, ನಿಮ್ಮ ಮನೆಗೆ ಶ್ರಾವಣಿ ಬರ್ತಾ ಇದ್ದಾಳಲ್ಲ, ಅವಳ ಅದೃಷ್ಟವಂತೆ. ಒಂದು ಮನೆಯಲ್ಲಿ ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಜಾಸ್ತಿ ಇರಬೇಕಂತೆ, ಸಂಪತ್ತಿಗಿಂತ ಸಂಸ್ಕಾರ ಜಾಸ್ತಿ ಇರಬೇಕಂತೆ. ಅದು ನಿಮ್ಮ ಮನೇಲಿದೆ. ಶ್ರಾವಣಿ ನಿಜವಾಗ್ಲೂ ನಿಮ್ಮ ಮನೆಗೆ ಬರೋದಕ್ಕೆ ಅದೃಷ್ಟ ಮಾಡಿ. ಸುಬ್ಬು ಇವಳನ್ನ ಕಣ್ಣನ್ನ ರೆಪ್ಪೆ ಕಾಪಾಡ್ದಾಗೆ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹೋಗಿ ಬನ್ನಿ. ಸರಿ ಯಜಮಾನ್ರೆ, ಹೋಗಿ ಬರ್ತೀವಿ. ಇನ್ನೂ ಏನೋ ಯಜಮಾನ್ರು ಅಂತೀಯ? ಮಾವ ಅನ್ನೋ. ಅನ್ನೋ ಮಾವ ಅಂತ. ಹೋಗಿ ಬರ್ತೀವಿ ಮಾವ. ಇನ್ನು ಬಾಯಲ್ಲಿ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕಣ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ.
ಅಲ್ಲಮ್ಮ, ಮದುವೆ ಆಗಿ ಹುಡುಗ ಹುಡುಗಿ ಮನೆ ಬಾಗ್ಲ ಹತ್ರ ಬಂದು ನಿಂತಿದ್ದಾರೆ, ಒಳಗಡೆ ಹೋಗ್ಬೇಕು ಅಂತ. ಆದ್ರೆ ಬೀಗ ಹಾಕೊಂಡ್ ನಿಂತಿದೆಯಲ್ಲ, ನಿನಗೊಂದ್ ಚೂರಾದ್ರೂ ಕರುಣೆ, ಅನುಕಂಪ, ದಯೆ ಅನ್ನೋದು ಇದೆಯಾ ತಾಯಿ? ಏ ಕಾಂತಮ್ಮ, ಇನ್ನೊಂದು ಮಾತಾಡ್ದೆ ಅಂದ್ರೆ ನೀನ್ ಹೇಳ್ದಾಗೆ ರಾಕ್ಷಸನೇ ಆಗ್ತೀನಿ ನಾನು. ಬಾಯ್ ಮುಚ್ಕೊಂಡಿರು. ಇಂದ್ರಮ್ಮರೆ ಮಕ್ಕಳನ್ನ ಈ ರೀತಿ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬಿಡಿ. ಏನೇನು ಏನ್ ಪದ್ಮನಾಭ ಅವರೇ, ಅವಮಾನನ? ಮದ್ವೆ ಮನೇಲಿ ನನ್ನ ಮಗಳಿಗಾಯ್ತಲ್ಲ ಅನ್ಯಾಯ, ಅದನ್ನೇನಂತೀರಾ? ಅವಾಗ ಯಾರು ಏನು ಮಾತಾಡ್ಲಿಲ್ಲ, ಅದು ನನಗಾದ ಅವಮಾನ ಅಲ್ವಾ? ಮಗಳಿಗಷ್ಟು ಅನ್ಯಾಯ ಆಗ್ತಿದ್ರು, ಶ್ರಾವಣಿ ಅಮ್ಮ ಅಂತ ಅವಳು ಹಿಂದೆ ಹಿಂದೆ ಓಡಾಡ್ತಿದ್ರಲ್ಲ, ಈಗ ನಿಮ್ ಹುಡುಕ್ ಬಂದ ತಕ್ಷಣ ನಿಮ್ಗೆ ಮರ್ಯಾದೆ ಪ್ರಶ್ನೆ ಆಗೋಯ್ತಾ? ಮಾತಾಡ್ರಿ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗೋ ನಿಮಿಷ ಮಾತಾಡ್ಬಿಡ್ತೀನಿ. ಬೇಡ, ಏನ್ ಮಾತಾಡೋದಕ್ಕೆ ಇದು ಬರೀ ನಿಮ್ಮನೆ ವಿಷಯ ಮಾತ್ರ ಅಲ್ಲ, ಇದು ನಮ್ಮನೆ ವಿಷಯ. ನಾವಿಬ್ರು ಸೇರಿ ಮಾತಾಡೋಣ. ಕಾಂತಮ್ಮ ಅವರೇ, ಮೇಡಮರೇ, ನನಗೊಂದು ದೊಡ್ಡ ಕಲ್ ಬೇಕು.